ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ. ನೋಡಿ ಎಷ್ಟು ಚೆನ್ನಾಗಿದೆ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ, ಬೆಂಗಳೂರಿನ ಜನರನ್ನು ನಗಿಸಲು ನಾ ಪ್ರಾಣ ಬಿಡುವೆ. ಭಾಳ ಸಂತೋಷ. ಚಪ್ಪಾಳೆ ಹೊಡೆದ್ರಿ. ಇನ್ನೊಂದು ಲೈನ್ ಕೇಳಿ ಹೊಡಿಬೇಕಾಗಿತ್ತು, ತಪ್ಪು ಮಾಡಿದ್ರಿ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ, ಬೆಂಗಳೂರು ಜನರ ನಗಿಸಲು ನಾ ಪ್ರಾಣ ಬಿಡುವೆ, ಆಗಾಗ ಹೀಗೆ ರೀಲು ಬಿಡುವೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ ಹಮಾರ ಹಮಾರ. ಭಾಳ ಮೆಚ್ಚುವಂಥ ಹಾಡು. ಎಲ್ಲರೂ ತುಂಬ ಸಂತೋಷ ಪಡ್ತೀವಿ. ಇದೆಲ್ಲರೂ ದೇಶಭಕ್ತಿ ಗೀತೆ ಅಂತಲೇ ತಿಳ್ಕೊಂಡಿದ್ದೀರಿ. ಮಾಮೂಲು ಟ್ರ್ಯಾಕ್ ಅದು. ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ಬೇರೆ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಾರ ಬೆಳಿಗ್ಗೆ ಸಾಯಂಕಾಲ ಬೇರೆ ಬೇರೆ ಹೋಟ್ಲುಗಳಲ್ಲಿ ಬೇರೆ ಬೇರೆ ತಿಂಡಿ ತಿನಿಸು ಊಟ ಮಾಡಿದ. ನಾರ್ತು, ಸೌತು, ಚೈನೀಸು, ಜಪಾನೀಸು, ಎಷ್ಟೆಷ್ಟಿದೆಯೋ, ಅಂಡಮಾನು, ನಿಕೋಬಾರೀಸು, ಆ ಥರದ್ದು ಏನೇನಿದೆಯೋ, ಕಪ್ಪೆ, ಹಾವು ಮೊದಲು ಮಾಡಿ ಎಲ್ಲ ತಿಂದ. ಹೊಟ್ಟೆ ಊದ್ಕೊಂಬಿಡ್ತು. ಡಾಕ್ಟ್ರ್ ಹತ್ರ ಹೋದ. ಏನಪ್ಪ ಸರ್ ನೋಡಿ ಏನಾಗಿದೆ? ಏನು ತಿಂದಿಯೋ ಮಾರಾಯ, ಜಗತ್ತಿನ ಎಲ್ಲ ಪ್ರಾಣಿಗಳದಾವಲ್ಲಪ್ಪ ನಿನ್ನ ಹೊಟ್ಟ್ಯಾಗ, ಮತ್ತು ನಾನು ಏನು ಮಾಡ್ಬೇಕು? ಇದಕ್ಕೆ ಏನೂ ಔಷಧಿ ಇಲ್ಲ, ಇನ್ನು ಒಂದು ವಾರ ನೀ ಏನೂ ತಿನ್ನಬಾರ್ದು, ಬರೀ ಅನ್ನ ತಿಳಿ ಸಾರು ತಿನ್ಬೇಕು, ಅಂದ್ರೆ ನೀನು ಹೊಟ್ಟೆ ಆರಾಮಾಕತ್ತೆ. ಅವತ್ತಿನಿಂದ ಬಂದು 2 ದಿವಸ ತಿಳಿ ಸಾರು ಅನ್ನ ತಿಂದ. ಕ್ಲಿಯರ್ ಆಗಿಬಿಡ್ತು ಹೊಟ್ಟೆ. ಆವಾಗ ಅವನು ಅನ್ಕಂಡ, ಮೊಹಮ್ಮದ್ ಇಕ್ಬಾಲ್ರು ಎಷ್ಟು ಜಾಣರು, ಆಗಿನ ಕಾಲಕ್ಕೇನೆ ಹಾಡು ಬರೆದಿದ್ದಾರೆ. ಸಾರೇ ಜಹಾಂ ಸೆ ಅಚ್ಚಾ, ಅನ್ನ ಸಾರೇ ಜಹಾಂ ಸೆ ಅಚ್ಚಾ. ಹೌದಾ? ಸಾರನ್ನನೇ ಜಹಾಂ ಸೆ ಅಚ್ಚಾ, ಎಲ್ಲದಕ್ಕಿಂತ ಅದೇ ಬೆಸ್ಟು. ಅದೇ BA ಆಗಬೇಕಾದ್ರೆ ಸಾಕಪ್ಪ, ಹೆಣ್ಣು ಸಿಕ್ಕರೆ ಸಾಕು, ಡಿಗ್ರಿ ಆದವ್ರು ಹೆಣ್ಣು ಕೊಡ್ತೀನಿ ಅಂತಾರೆ ನಮ್ಮಲ್ಲಿ. ಹೀಗಾಗಿ ಡಿಗ್ರಿ ಮಾಡ್ತಾವ್ರಿ. ಇಲ್ಲಿ ಸುಳ್ಳು ಲಗ್ನ ಪತ್ರದಾಗ BA ಅಂತ ಹಾಕ್ಸಿಬಿಡ್ತಾರೆ. ಅದು ಬ್ರ್ಯಾಕೆಟ್ನಾಗ ಹಾಕ್ಸಿರ್ತಾರೆ ರೀ. 4 ಮಕ್ಕಳಾದರೂ ಬ್ರ್ಯಾಕೆಟ್ ಓಪನ್ ಆಗಂಗಿಲ್ಲ ಅವರು, ಯಾಕಂದ್ರೆ ಪಾಸ ಆಗೋದಿಲ್ಲ ಅವರು. ಹಾಂ, ಆದ್ರೆ ಕಾನ್ಫಿಡೆನ್ಸ್ ಭಾಳ. ಎಲ್ಲಿ ಬಿಟ್ಟರು ಬದುಕ್ತಾವ್ರಿ. ಬಿಜಾಪುರದಿಂದ ಒಂದು ಬಸ್, ರಾಯಚೂರು, ಬಿಜಾಪುರ, ಹುಬ್ಬಳ್ಳಿಯಿಂದ ರಾತ್ರಿ ಒಂದು ಬಸ್ ಖಾಲಿ ಹೊಂಟೈತಿಲೆ. ಬೆಂಗಳೂರಿಗೆ ಯಾರ್ಯಾರು ಹೋಗ್ತೀರಿ ಅಂದ್ರೆ ಇಡೀ ಬಸ್ ಮಂದಿ ರೆಡಿ ಆಕತ್ರಿ. ನಾ ಬರ್ತೀನಿ ನಡಿ, ಫ್ರೀ ಅಂದ್ರೆ ಸಾಕ್ರಿ, ಹತ್ತಿ ಬಿಡ್ತಾರೆ ಬಸ್. ಉಟ್ಟು ಬಟ್ಟೆ ಮ್ಯಾಗ ಬರ್ತಾವ್ರಿ ಅವು. ಇಲ್ಲಿಗೆ ಬಂದು ಮೆಜೆಸ್ಟಿಕ್ನಲ್ಲಿ ಅಂತ ಅಲ್ಲೇ ಫುಟ್ಪಾತ್ನಿಂದ ಒಂದು ಅಂಡರ್ವೇರ್ ಬನೀನು ತೊಗೊಂಡು ಅಲ್ಲೇ ಒಂದು ಸಬಕಾರ ತೊಗೊಂಡು ಎಲ್ಲೋ ಟ್ಯಾಂಕ್ನಾಗ ಜಳಕ ಮಾಡಿ ಊರೆಲ್ಲ ಸುತ್ತಿ ವಿಧಾನಸೌಧ ಮುಂದಿನ ದೂರ ಹೋಗಿಬಿಡ್ತಾವೆ. ನೀವು ಬೆಂಗಳೂರು ಜನ ಯೋಚನೆ ಮಾಡ್ತೀರಿ, ಧಾರವಾಡ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಗಾಬರಿ ಆಗಿಬಿಡ್ತೀವಿ ನೀವು. ಅಯ್ಯೋ ಧಾರವಾಡ ಅಂತೆ, ಎಲ್ಲಿದೆ ನೋಡಿ ಮ್ಯಾಪ್ ಹಾಕಿ, ಇಲ್ಲೇ ಬಿಜಾಪುರ ಅಂತೆ ನೋಡಿ, ಎಲ್ಲಿದೆ ನೋಡಿ, ಮ್ಯಾಪ್ ಹಾಕಿ ಹುಡುಕ್ತೀರಿ ನೀವು. ನಾವು ಖುದ್ದು ಅಲ್ಲೇ ಬಂದ ಹುಡುಕ್ತೀವಿ ರೀ ಅವನ್ನ. ಭಯ ಜಾಸ್ತಿ, ಯಾಕಂದ್ರೆ ಭಾಳ ಓದಿಕೊಂಡ್ಬಿಟ್ರೆ ಮನುಷ್ಯ ಭಯವಂತ ಆಗ್ತಾನಂತ್ರಿ. ಭಯ ಜಾಸ್ತಿ ಆಕತ್ತಂತೆ. ಸ್ವಲ್ಪ ಓದ್ಬಿಡೋಕೆ, ಅದಕ್ಕೆ ಲಿಟ್ಲ್ ನಾಲೆಡ್ಜ್ ಆ್ಯಂಡ್ ಲಾಟ್ ಆಫ್ ಕಾಮನ್ ಸೆನ್ಸ್. ಮನುಷ್ಯನನ್ನು ಮೇಲಕ್ಕೆ ತರೋದು ಲಿಟ್ಲ್ ನಾಲೆಡ್ಜು, ಲಾಟ್ ಆಫ್ ಕಾಮನ್ ಸೆನ್ಸ್ ಅಂತ ಹಿಡಿದು ಸಾಫ್ಟ್ವೇರ್ ತನವ 97 ಮೇಂಟೈನ್ ಮಾಡಿರ್ತಾನೆ ರೀ. ಅವನು ಮಾತಾಡಿಸ್ರಿ ನೀವು ಹಿಂಗಿರ್ತಾನೆ ಅವನು. ಮಮ್ಮಿ ನಾ ಎಲ್ಲಿ ಕೂತ್ಕೊಳ್ಳಿ ಅಂತಾನೆ. ಅವ್ರ ಮಮ್ಮಿ ಚೇರ್ ಇಡ್ಬೇಕು ಹಿಂದೆ, ಅವಾಗ ಕರೆಕ್ಟ್ ಕುಂದಿರ್ತಾನೆ. ಮತ್ತೆ ಎದ್ದು ಅವ್ರದ ಕೈ ಹಿಡ್ಕೊಂಡು ಮೆಲ್ಲಕ್ಕೆ ಅವ್ರ ಕಾರಿಗೆ ಹೋಗ್ತಾನೆ. ನಮ್ಮ ಓದವ್ ನೋಡ್ರಿ, ಆ ಉತ್ತರ ಕರ್ನಾಟಕದವು ದಂದಾಗರ ಬಿಡ್ರಿ, ಕ್ವಾಣದಾಗರ ಬಿಡ್ರಿ, ಕುದುರೆಯಾಗರ ಬಿಡ್ರಿ, ಕುದುರೆಯಲ್ಲಿ ಕುದುರೆಯಾಗಿ, ಎಮ್ಮೆಯಾಗಿ, ಕ್ವಾಣದಾಗ ಕ್ವಾಣಾಗಿ ಬದುಕಿಬಿಡ್ತಾವೆ. ಹಾಂ, ಆ ಭಾಗದ ಜನರಿಗಿರ್ತಕ್ಕಂಥ ಬಡತನ, ಬರಗಾಲ, ಕಷ್ಟ ಕಾರ್ಪಣ್ಯಗಳು ಅವರಲ್ಲಿ ಆ ಧೈರ್ಯವನ್ನು ತುಂಬುತ್ತಾವೆ ಸ್ನೇಹಿತರೆ. ಟೈಲೆಟ್ನಾಗ ಭಾಳ ಚಂದ ಬರೆದಿರ್ತಾರೆ. ಟೈಲೆಟ್ ಸಾಹಿತ್ಯ ಓದ್ಬೇಕು ನಾವು, ಅಂದ್ರೆ ಹೊರಗೆ ಯಾರಿಗೆ ಹೇಳಬಾರ್ದು. ಅವನು ಅಲ್ಲೇ ಮೂಗು ಮುಚ್ಕೊಂಡು ಓದ್ಬೇಕು. ದೊಡ್ಡ ಪಂಡಿತಪ್ಪ ನೀನು ನಂದು ಹೊರಗೆ ಬಂದುಬಿಡ್ಬೇಕು. ಕೆಲವು ಸವಾಲಾಗಂತವು ಬರೆದಿರ್ತಾರೆ ರೀ. ಒಂದು ಬಸ್ ಸ್ಟ್ಯಾಂಡ್ ಟೈಲೆಟು ಬೆಂಗಳೂರಲ್ಲಿ ಹೋಗಿ ಕುಂತ ಬರೆದು ಬಿಟ್ಟಿದ್ದೆ. ಅದ್ರಿಗೆ ಏನು, ಲೇ ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲದೆ. ಇಷ್ಟೇ ನೋಡ್ರಿ, ಎಂಥ ಮಾತು, ಬೇರೆ ಹೊಳಂಗಿಲ್ಲದು. ಇನ್ನೊಂದು ಸಾರಿ ಓದ್ಯವ, ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲದೆ. ವಾಹ್, ಏನು ಬರೆದಿದ್ದಾನಲ್ವಾ ಇವನು, ಗುಡ್, ತುಂಬ ಒಳ್ಳೆಯ ವಿಷಯ. ನೋಡಿ ಹೇಗೆ ಯೋಚನೆ ಮಾಡಿದ್ದಾನೆ. ಯೋಚನೆ ಮಾಡುವಂಥ ದಿಕ್ಕು ಇದೆ. ನಿಜ, ಜಗತ್ತು ಚಂದ್ರನ ಮೇಲೆ ಕೂತಾಗ ನಾನು ಇಲ್ಲಿ ಕೂತ್ಕೋಬಾರ್ದಾಗಿತ್ತು, ನಾನು ಏನಾದರೂ ಮಾಡಲೇಬೇಕು. ಹೊರಗೆ ಬಂದ್ಬಿಟ್ಟಾವು. ಮಂಗಳೂರವು ಹೋದನ್ರಿ, ಅವ ಮೊದಲೇ ಭಯಸ್ತ. ಕುಂತ ನೋಡ್ತಾನ, ಜಗತ್ತು ಚಂದ್ರನ ಮ್ಯಾಗ ಹೋಗೈತಿ, ನೀ ಇಲ್ಲ ಇಲ್ಲೇ ಕುಂತಿಯಲ್ಲ. ಅಮ್ಮ, ಮಂಡೆ ಬಿಸಿ ಆಗುವಂಥ ವಿಷಯ ಮಾರಾಯರೆ. ಎಂತ ಯೋಚನೆ ಮಾಡಿದಾನೆ ಅವ, ಪಸಂದಾಗಿ ಯೋಚನೆ ಮಾಡಿದ್ದಾನೆ. ಮಂಡೆನೇ ಮೆಚ್ಚಬೇಕಾದದ್ದೇ. ಮಂಡೆ ಯಾಕೆ ಮೆಚ್ತೀವೋ ಮರೆ, ಟ್ಯೂಸ್ಡೇ ಮೆಚ್ಚು ಅಂತ ನಾವು. ಅವನು ಮಂಡೆ ಮೆಚ್ಚಬೇಕಾದೆ. ನೋಡಿ, ಜಗತ್ತು ಚಂದ್ರನ ಮೇಲೆ ಹೋಗಿದೆ, ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ತಪ್ಪು ಕೂತ್ಕೊ, ಹೊರಗೆ ಬಂದ್ಬಿಟ್ಟ. ಇವರಿಬ್ಬರು ಸಟಕ್ನ ಹೊರಗೆ ಬಂದದ್ದು ನೋಡಿ, ಹುಬ್ಬಳ್ಳಿ ಹುಡುಗ ಗಾಬರಿ ಆಗಿಬಿಟ್ಟಲ್ಲ. ಇವು ಈಗ ಹೋಗಿ ಇವು ಬಂದುಬಿಟ್ಟವಲ್ಲ, ಅದಂತ ಜಲ್ದಿ ಮುಗಿಸ್ತಾರಪ್ಪ ಈ ಮಂದ್ಯಾರ ಅಂದ್ಕೊಂಡ. ಇವ ಹೋಗಿ ಕುಂತನ್ರಿ, ನೋಡ್ತಾನ ಕಂಡುಬಿಡ್ತು, ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲೇ. ಬಗಲಾಗ ಇಜ್ಜಲು ಬಿದ್ದಿತ್ತು ರೀ, ಇದ್ಲಿ ತೊಗೊಂಡವ ಅಂಜಲಿಲ್ಲ, ಅಳಕ್ಲಿಲ್ಲ, ಕೆಳಗೆ ಬರ್ದ.
ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನಾನು ಇಲ್ಲೇ ಕುಂತೀನಿ ಅಂತ ತಿಳ್ಕೊಂಡಿರ್ಬೇಕು ನೀನು. ನಾನು ಹೋಗವನ ಚಂದ್ರನ ಮ್ಯಾಗ ನೀರಿಲ್ಲ ಅಂತ ಇಲ್ಲಿ ಕುಂತೀನಿ ಅಂತ ಬರೋದು. ಹೊರಗೆ ನಾಯಿ ಒದರಾಕತ್ತಿರು ಒಮ್ಮೆ. ಮಾಸ್ತರ್ ಸುಮ್ಮನೆ ಆಗಿಬಿಟ್ಟ. ಏನು ಒದರ್ತತ್ಲಿ ನಾಯಿ ತಡಿ ಸುಮ್ಮನೆ ನಿಂತುಬಿಟ್ಟ. ಎಷ್ಟೊತ್ತು ನೋಡಿದ್ರೆ ಹುಡ್ರು ನಾಯಿ ಒದರೋದು ನಿಂದ್ರಿಸ್ತೀವಿ. ಅವಾಗ ಒಂದು ಹುಡುಗಂದ, ಸರ ನಾಯಿ ಒದರೋದು ನಿಂದ್ರಿಸ್ತೀರಿ, ನೀವು ಶುರು ಮಾಡಿರಿ ಸರ್. ಇಂಗ್ಲೀಷ್ನಾಗ ಹೇಳಕತ್ತಾರೆ. ಇವ್ರು ಗೊತ್ತಲ್ವಾ, ಸಂಜೀವ್ ಕುಲಕರ್ಣಿ ಪ್ಯೂರ್ ಕನ್ನಡದಲ್ಲೇ ಮಾತಾಡ್ತಾರೆ ಗೊತ್ತಾ, ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಲ್ಲ ಗೊತ್ತಾ ನಿನಗೆ. ಅದನ್ನು ಇಂಗ್ಲೀಷ್ನಾಗ ಹೇಳಕತ್ತಾರೆ ಅವ್ನಿಗೆ. ಅವ್ರು ಪ್ಯೂರ್ ಕನ್ನಡದಲ್ಲಿ ಮಾತಾಡ್ತಾರೆ, ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಲ್ಲ. ಗ್ರೇಟ್ ಅಲ್ವಾ. ಇದಕ್ಕಿಂತ ಸಂಜೀವ್ ಕುಲಕರ್ಣಿಗೆ ಅವಾರ್ಡ್ ಬೇಕಾ? ಅದನ್ನೇ ಇಂಗ್ಲೀಷ್ನಾಗ ಹೇಳ್ತಾರೆ ಸ್ನೇಹಿತರೆ. ಮತ್ತು ಒಂದು ಆಯ್ತವಾರ ಬಂದ. ಅವತ್ತು ನಾವು ಇಡ್ಲಿ ಮಾಡಿದ್ವಿ ಮನ್ಯಾಗ. ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು, 3 ಮಂದಿ ಸಾಕಪ್ಪ 30 ಇಡ್ಲಿ ಅಂತೇಳಿ 30 ಇಡ್ಲಿದು ಒಂದು ಒಬ್ಬೆ ಇಳಿಸಿದ್ವಿ. 30 ಇಡ್ಲಿ 3 ಪ್ಲೇಟ್ 3 ಒಬ್ಬೆ ಅಂತಾರೆ ನಮ್ಮಲ್ಲಿ. ಆ ಇಡ್ಲಿ ಇಳಿಸೋ ನೀನು ತಿನ್ಬೇಕು ಬಂದುಬಿಟ್ಟವ. ಅವ 3 ಹೊತ್ತು ಮಾಡ್ತಿದ್ರಿ ನಾವು 30 ಇಡ್ಲಿನ, ಮುಂಜಾನೆ 10, ಮಧ್ಯಾಹ್ನ 10, ರಾತ್ರಿಗೆ 10. ಅವ ಬಂದು ಕೂತ್ಕೊಳ್ಳಿ ನಮ್ಗೆ ಏನು ಅನಿಸ್ತು, ಪಾಪ ಬರ್ಮಣ್ಣ, ಬರ್ಮಣ್ಣ ಬಾರೋ ನಾಷ್ಟ ಮಾಡ್ಬಾ. ಬಲ್ರಿ ಸರ್ ಬಾಬಾ. ಅವಾಗೇನು ಇಕ್ಕಳ್ದ ತೊಗೊಂಡು 1, 2 ಹಾಕೋದು ಸಂಕೋಚ ಮಾಡ್ಕೊತಾನಂತೇಳಿ ಆ ಪಾತ್ರಿನ ಸರಿಸಿದ್ವಿ. ಅವ ಪಾಪ ನೋಡಿ ಹಳ್ಳಿ ಮನುಷ್ಯರೇ 28 ಇಡ್ಲಿ ಹಾಕೊಂಡ್ಬಿಟ್ಟ. 28 ಕ್ಲೋಸ್. 28 ಇಡ್ಲಿ ಹಾಕೊಂಡು, ಅರ್ಧ ಬೋಗೋಣಿ ಚಟ್ನಿ ಸುರಿಕೊಂಡು, ಒಂದು ಅರ್ಧ ಡಬ್ರಿ ಸಾಂಬಾರು ಸುರಿಕೊಂಡು, ಕಸ ಪಸ ಕೈ ತಿರುವಾಕೈತಿಬಿಟ್ಟು ಎದ್ದು ನಿಂತು ಭಕ್ತಕೊಂಬಾರ ತುಳ್ದಂಗೆ ತುಳಿಲಿಲ್ಲ ನಾನು ಪುಣ್ಯ. ಅಷ್ಟದನ್ನು ರಮರಾಡಿ ಮಾಡಿ ಉಣ್ಣಾಕತ್ತಿದ್ದೆ. ಇಡ್ಲಿನ ಹಿಂಗೂ ತಿನ್ಬೋದಾ ಅಂತ ನೋಡಿದ್ದ ಅವತ್ತು ನಾನು. ನಾವೆಲ್ಲ ಇಡ್ಲಿ ಹಿಂಗೆ ತಿಂತೀವ್ರಿ, ಅವ ಎಲ್ಲ ಕಲಿಸಿ ರಮರಾಡಿ ಮಾಡಿ ನೆಕ್ಕಿಬಿಟ್ಟ ಅದನ್ನು. 28 ಇಡ್ಲಿ ನನ್ನ ಎದುರಿಗೆ ಭಸ್ಮಾಗಿ ಹೋದ್ವು ರೀ. ಬರ್ಮಣ್ಣ ಎಬ್ಸಿದ ತಪ್ಪಾತಲ್ಲಪ್ಪ ನೀನು ಅನ್ಕೊಂಡೆ ನಾ ಮನಸ್ಸಿನಾಗ. ಆದರೂ ಅಭಿಮಾನ ಬಿಡಲಿಲ್ಲ. ಲೇ ಬರ್ಮಣ್ಣ ಭಾಳ ಹಸ್ತಿದ್ದಂಗೆ ಅದೆಯಾ, 1-2 ಇಡ್ಲಿ ಯಾಕೆ ಉಳಿಸ್ತೀವ, ತಗೋ ಅಂದೆ. ಬೇಡ್ರಿ ಸರ, ತಗೋ ಇಲ್ಲ ಸರ, ಯಾವುದಕ್ಕಾತು ಲಿಮಿಟ್ ಇರ್ಬೇಕ್ರಿ ಅಂದ. ಏಯ್ ಹುಚ್ಚ ನನ್ನ ಮಗನೇ, 28 ಇಡ್ಲಿ ತಿಂದಿ, ಲಿಮಿಟ್ ನೀನು? ಅದೇನಕ್ಕ ಅವೆಲ್ಲ ತಿನ್ನ ಸರ. ತಿಂತಿದ್ದೆ, ಈಗ ಉಂಡು ಬಂದೀನಿ ಅಂದ. ಮುಗೀತಲ್ಲೇ ಕತಿ. ಮನೆಯೆಲ್ಲ ನೋಡಿದ್ಲು, ಭಾಳ ಚಂದ ಐತಿ ಪ್ರಾಣೇಶ ಮನೆ, ಭಾಳ ಕಷ್ಟಪಟ್ಟು ದುಡ್ಡು ತೊಗೊಂಡೆಪ್ಪ, ಭಾಳ ಖುಷಿ ಆಯ್ತು ಅಂದ್ಲು. ಮುಂಜಾನೆದ್ದು ಎಲ್ಲರೂ ಟೈಲೆಟ್ಗೆ ಹೋಗ್ಬೇಕಾತು ನೋಡ್ರಿ. ಎಲ್ಲಿ ಹೊರಗೆ ಹೋಗ್ಬೇಡವ ಕೆಂಚಮ್ಮ, ಇಲ್ಲೇ ಮನ್ಯಾಗ ಇರ್ತಾವ, ಇಲ್ಲಿ ಒಳಗೆ ಹೋಗು ಅಂತೇಳಿ ಟೈಲೆಟ್ ಡೋರ್ ತೆಗೆದು ಒಳಗೆ ಬಿಟ್ಟೆ. ಹೋದ್ರಿ 2 ಮಿನಿಟ್ ಆಗಿಂದ ಹೊರಗೆ ಬಂದು, ಪ್ರಾಣೇಶ 2 ಊದಿನ ಕಡ್ಡಿದ್ರು ಕೊಡಪ್ಪ ಅಂದ್ಲು. ಎದಿನ ಹೊಡಿತೀರಿ ನನಗೆ. ಹಳ್ಳಿ ಹೆಣ್ಮಗಳು ಊದಿನ ಕಡ್ಡಿ ಕೇಳಕ್ಕಂದ್ರೆ ನಾವು ಎಷ್ಟು ಹೊಲಸಿಟ್ಟಿರಬೇಡ ಟೈಲೆಟು ಅನಿಸಿ ಬೇಜಾರಾತು ನನಗೆ. ಇಲ್ಲೇ ವಾಲಿ ಏರ್ ಫ್ರೆಶ್ನರ್ ಅಂತ ಇರ್ತೈತೆ, ಊದಿನ ಕಡ್ಡಿ ಏನು ಬೇಡ ಅಂದು, ಇಲ್ಲೆಪ್ಪ ಕೊಡು ಏನೋ ನಡಿ ಅಂತೇಳಿ 2 ಊದಿನ ಕಡ್ಡಿ ಹಚ್ಚಿ ಕೊಟ್ಲಿ. ಒಳಗೆ ಹೋದ್ಲು, ನೀರು ಬೀಳೋ ಶಬ್ದ ಕೇಳ್ಸಕತ್ತೈತಿ, ಏನ ಅನ್ನಕತ್ತಾಳ. ಹೊರಗೆ ಬರವಳ್ಳು. 15 ಮಿನಿಟ್ ಆಗಿಂದ ಕೆಂಚಮ್ಮ ಅಂತ ಕೂಗ್ತೀನಿ, ಬನ್ಯಪ್ಪ ಮುಗಿತಪ್ಪ ಅಂತ ಹೊರಗೆ ಬಂದ್ಲು. ನೋಡ್ತೀನಿ ರೀ, ಏನವ ಇಷ್ಟೊತ್ತೆ ಹಾಕೊಂಡು ಏನು ಮಾಡ್ಲಪ್ಪ, ಒಳಗೆ ಯಾರೋ ಸ್ವಾಮಿಗಳು ಪಾದ ಅದಾವ, ಅವನ ತೊಳೆದ ಊದಿನ ಕಡ್ಡಿ ಬೆಳಗಿದೆ ಅಂದ್ಲು. 3ನೇದು, ನೀವು ನಗಲ್ಲ, ಇದು ಅವೆರಡಕ್ಕಿಂತಲೂ ದೊಡ್ಡದಾಗೆ ಇದು. ಹಾಂ ನೋಡಿ, ಇದು ನಗು ಲಾಸ್ಟ್ ನಿಮ್ಮದು. ನಮ್ಮಲ್ಲಿ ಇಷ್ಟು ನಗುನ ನಾವು ವೇದಿಕೆಗೆ ಬರೋ ಮುಂದೆ ನಗ್ತಾರೆ. ನಾವು ಬಂದು ಕುರ್ಚಿ ಮೇಲೆ ಕೂಡೋವರೆಗೂ ಈ ಥರ ನಗ್ತಿರ್ತಾರೆ. ಆಮೇಲೆ ಅದಕ್ಕೆ ನಮ್ಮ ಊರುಗಳ ಕಡೆ ಮೇಲ್ ಹಾಸಿರಲ್ಲ, ಓಪನ್ ಮಾಡ್ತಾರೆ, ಅಂದರೆ ಹಾರು ಹೋಗದೆ ಇರಲಿ ಅಂತ. ಕೈ ಹಾಕಿ ತೆಗೆಸ್ಕೊಂಡು ಅವನೆಲ್ಲೋ ಯಾವುದೋ ರೇಪೋ ಮರ್ಡರೋ ಇದರಲ್ಲಿ ಸಿಗಿ ಬಿದ್ದ ಅಂದರೆ ಆವಾಗ ಈ ಪಾತಕನ ಕೈ ಪ್ರಾಣೇಶ್ ಅವರ ಹೆಗಲ ಮೇಲೆ ಒಂದು ನಾನು ಜೈಲಿಗೆ ಹೋಗಿಬಿಡ್ತಿತ್ತು. ಹೆಂಡತಿ ಸಿಕ್ಕ ಕೂಡಲೇ ನೆಮ್ಮದಿಗಾಗಿ ಹುಡುಕಾಟ. ಹೌದಾ? ಹೆಂಡತಿ ಸಿಕ್ಕ ತಕ್ಷಣ ನೆಮ್ಮದಿ ಹುಡುಕ್ತದೆ. ನೆಮ್ಮದಿ ಇದೆ ಅಂತ ನಾವು ಮದುವೆ ಮಾಡ್ಕೊತೀವಿ, ಆಮೇಲೆ ನೆಮ್ಮದಿನೇ ಕಷ್ಟ ಕಳ್ಕೊಂಡ್ಬಿಡ್ತೀವಿ ಅಂತ. ಗಂಡ ಹೆಂಡತಿ ಇಬ್ಬರು ಮಲಗಿದ್ರು. ಇದ್ದಕ್ಕಿದ್ದಾಗ ಹೆಂಡತಿ, ರೀ ಈ ಕಡೆ ತಿರುಗ್ರಿ, ನನಗೆ ಭಯ ಆಗ್ತಿದೆ ಅಂದ್ಲು. ಪಾಪ ಅವನು ಆ ಕಡೆ ತಿರುಗಿ ಮಲಗಿದ್ದ. ಗಂಡ ಹೆಂಡತಿ ಒಂದೇ ನಾಣ್ಯದ 2 ಮುಖಗಳು ಸ್ನೇಹಿತರೆ. ಅದಕ್ಕೆ ಒಬ್ಬರು ಮುಖ ಒಬ್ಬರು ನೋಡಲ್ಲ, ಇಬ್ಬರು ಬೆನ್ನು ಮಾಡಿ ಮಲಗಲ್ಲ. ಇವಳು ಹೇಳಿಲ್ಲಂತೆ, ರೀ ಸ್ವಲ್ಪ ಈ ಕಡೆ ತಿರುಗ್ರಿ, ಯಾಕೆ ನನಗೆ ಭಯ ಆಗ್ತಿದೆ ಅಂದರೆ ನಾನು ಭಯ ಪಡಲಿ ಅಂತಾನಾ? ಅರ್ಥ ಆಯ್ತಲ್ಲ? ಅಯ್ಯೋ ತಿರುಗ್ರಿ, ಪಾಪ ಕಣ್ಣು ಮುಚ್ಕೊಂಡೆ ಈ ಕಡೆ ತಿರುಗಿದ. ಏನು ಹೇಳ್ರಿ, ಅದೇನೇ ಮದುವೆ ಮಾಡಿಸಿದ್ರಲ್ಲ ಭಟ್ರು, ತೀರ್ಕೊಂಡ್ರಂತೆ. ಎಲ್ಲೋಗುತ್ತೆ ಪಾಪ, ಮಾಡಿದ ಪಾಪ, ಸತ್ರ ಒಳ್ಳೆದಾಗಿ. ಮಗು ನಾ ಮಿಲ್ಟ್ರಿ ಅವ್ರ ಥರ ಗದರಿಸ್ತಾನೆ. ಅದ್ರ ಮೇಲೇ ಗೊತ್ತಾಗ್ಬಿಡ್ತೀವಿ ಅವನಿಗೆ ಮಗುನ ಆಡ್ಸೋಕ್ಕೆ ಬರಲ್ಲ ಅಂತ. ಒಳ್ಳೆ ರಸ್ತೆ, ಎಲ್ಲಿಂದ ಹೈದ್ರಾಬಾದ್ ಟು ಮಂಗಳೂರು. ಅದೇ ಹೆಣ್ಮಕ್ಳು ಬಂದ್ಬಿಡ್ಲಿ, ಏನು ರಸ್ತೆ ಮಾಡಿದಾರಿ ಅಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು,
ತುಂಬ ಚೆನ್ನಾಗಿದೆ. ತುಪ್ಪ ಹಾಕಿ ತುಪ್ಪ ಬಳ್ಕೋಬೇಕಲ್ವ, ಅಷ್ಟು ಚೆನ್ನಾಗಿದೆ. ರಸ್ತೆ ಬಂದಿದ್ದು ಗೊತ್ತೇ ಆಗಲಿಲ್ಲ ಉಡುಪಿಗೆ ಅಂತಾರೆ. ಅದೇ ಗಂಡಸನ ಕೇಳಿ ಎಷ್ಟು ಹೊಡೆದಿದ್ದಾರೋ ಬಡ್ಡಿ ಮಕ್ಕಳು. ಸಂತೋಷ ಪಡೋದು ಇಲ್ಲವೇ ಇಲ್ಲ. ಎಷ್ಟು ಹೊಡೆದಿದ್ದಾರೋ ಬಡ್ಡಿ ಮಕ್ಕಳು. ಜೋಗ ಜಲಪಾತಕ್ಕೆ ಹೋಗ್ತವೆ ಗಂಡನ ಕರ್ಕೊಂಡು. ಅಯ್ಯೋ ಮೋಸುಂಡಿ ಬಂದಿರಿ ಹೋಗೋಣ ಜೋಗ ಜಲಪಾತ ನೋಡಿ, ಮೇಲಿಂದ ನೀರು ಬೀಳೋದು ನೋಡಿ, ಎಷ್ಟು ಆನಂದ ಹೆಂಗಸರಿಗೆ. ಅಮ್ಮ ನೋಡಿದ್ರ ಶಿವನ್ ತಲೆ ಮೇಲಿಂದನೇ ನೀರು ಬೀಳೋ ಆಗಿದೆ ಇಲ್ಲ. ಬಾ ಏನು ಚೆನ್ನಾಗಿದೆ. ಅಯ್ಯೋ ಮಳೆ ಬಂದರೆ ಎಲ್ಲ ಇಷ್ಟೇ, ಮೇಲಿಂದ ನೀರು ಬಿದ್ದರೆ ಇಷ್ಟೇ. ಅದ್ರ ಕಡೆ ಬೆನ್ನು ಮಾಡಿ ನಿಲ್ತಾನೆ ಇವನು, ಆಸಕ್ತಿ ಇಲ್ಲ. ಅದಕ್ಕೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗೋದು ನೋಡಿ ನೀವು, ಹೆಣ್ಮಕ್ಳಿಗೆ ಭಾಳ ಕಡಿಮೆ. ಅದೇನಿದ್ರು ಗಂಡಸರು ಸತ್ತೆ ಟಿಂಗ್ ಅಂತ. ಈಗ ಈ ಕಡೆ ಜಯರಾಮಾಚಾರ್ಯ ಇಲ್ಲಿ ನಿಂತ್ಕೊಂಡು ನಾನು ಕೂಗ್ತಾರಪ್ಪ ಪ್ರಾಣೇಶ್ ಅಂತ. ಹೇಳಿ ಕಬಡ್ಡಿಯವರೇ ಪ್ರಾಣೇಶ್ ಹೇಳಿ ಜಯರಾಮಾಚಾರ್ಯ ನೋಡಿ. ಒಂದು ಕ್ಷಣದಲ್ಲಿ ನೋಡ್ತೀನಿ, ಒಂದು ಸೆಕೆಂಡ್ ಕತ್ತೊಳಸ್ತೆ ನೋಡ್ತೀನಿ. ಆ ಅಮೃತ ವರ್ಷಿಣಿ ಸೀರಿಯಲಲ್ಲಿ ಹೇಮಾ ಚೌಧರಿ ಅತ್ತೆ ಅಮೃತಾನ ಕೂಗ್ತಾಳೆ, ಅಮೃತ. ಇವಳು 3 ದಿವಸ ನೋಡ್ತಾಳ್ರಿ. ಏನತ್ತೆ ತೋಮ್ತ 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 ದೇಮ್ತ 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 ತೋಮ್ತ ತೋಮ್ತ ತೋ. ಹಾಂ, ಕತ್ತೊರಳಿಸಿ ನೋಡೋದಕ್ಕೆ ಸೌದೆ ತುಂಬಿದ ಲಾರಿ ಥರ ಟರ್ನ್ ಆಗ್ತಾಳೆ. ಸೌದೆ ತುಂಬಿದ ಲಾರಿ ಥರ ಹಿಂಗೆ. ಹಾಂ, ಇಷ್ಟು ಲಾಂಗ್ ಜಾಸ್ತಿ. ಹಾಂ, ಸಾರಿಗೆ ಉಪ್ಪು ಹಾಕೋದು ಟಿಕ್ ಅಂತ ಹಾಕಿದ್ರೆ ಮುಗೀತು. ಡಿಡಿನ್ 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 ಡಿಡಿನ್. ನಾನು ಅನ್ಕೊಂಡೆ ಇವಳು ಸಾರು ಮಾಡ್ತಿಲ್ಲ, ಸಮುದ್ರ ಮಾಡ್ತಿದ್ದಾಳೆ. ನೋಡ್ಬಾರ್ದು. ಆಹಾ, ಆ ಅಡಿಗೆಗಳು, ಆ ಅಡ್ವರ್ಟೈಸ್ಮೆಂಟು ಅದ್ಭುತ ರೀ. ನಮ್ಮೆಲ್ಲ ಹಿರಿಯರು ಇನ್ನೂ ಬಾಯಲ್ಲಿ ಹಲ್ಲು ಗಟ್ಟಿಯಾಗಿದೆ ನೋಡಿ ನೀವು. ಹಾಂ, ಒಂದು ಇದ್ಲು ತಗತ್ತಿದ್ರಪ್ಪ, ಕಡ್ರಕ್ ಅಂತ ಕಡಿತಿದ್ರೆ ಗಸಗಸ ತಿಕ್ಕಿ ಮುಗಿದೋಯ್ತು. ಇವಾಗ ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಅಡುಗೆ ಮನೇಲಿ ಇರುತ್ತಪ್ಪ ಉಪ್ಪು, ಪೇಸ್ಟ್ನಲ್ಲಿ ಹೇಗೆ ಬರುತ್ತೆ? ದುಬುಕ್ ಅಂತದ್ರಲ್ಲಿ ಹಣ್ಣು ಬೀಳುತ್ತೆ, ನೋಡ್ತವೆ. ತೆಗೆದು ನೋಡಿದ್ರೆ ಹುಳ. ಅಮ್ಮ ಇದ್ರಲ್ಲಿ ಹುಳ ಇದೆ, ನೋಡಬೇಡ ಬಾಯಿಗೆ ಹಾಕೋ. ನೋಡಿದ್ರೆ ಕಣ್ಣು ಬೇನೆ ಬರುತ್ತಂತೆ. ಹುಳ ನೋಡಿದ್ರೆ ಕಣ್ಣು ಬೇನೆ, ನೋಡದೆ ತಿಂದರೆ ಏನೂ ಆಗಲ್ಲ. ಹಾಗೆ ತಿಂದ್ವಿ. ಎಷ್ಟು ಬ್ಯಾಕ್ಟೀರಿಯಾ ಒಳಗೆ ಹೋಗಿದಾವೋ ಗೊತ್ತಿಲ್ಲ. ಅವು ಯಾವಾಗ ಹೊರಗೆ ಬಂದವು ಅಂತೂ ಕೂಡ ನಮಗೆ ಗೊತ್ತಿಲ್ಲ. ಈಗಿನ ಮಕ್ಕಳೇನ್ರಿ, ತೊಳಿಬೇಕು ತೊಳಿಬೇಕು 10 ಟೈಮ್ಸ್ ಕೈ ತೊಳಿಬೇಕು. ಬಂಟಿ ನೀನು ಸ್ಲೋನಾ ಲೈಫ್ ಬಾಯ್ ಪ್ಲಸ್ ತಂದು. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಜೀವನಗಳಿಗಿಂತ ಮಕ್ಕಳನ್ನ ಜೀವನಾನುಭವ ನೋಡಿ. ಇಷ್ಟು ಜನ ಊಟ ಮಾಡ್ತಾರೆ, ಇಷ್ಟು ಸಾರ್ವಜನಿಕ ಪಂಕ್ತಿಗಳಾಗ್ತದೆ, ಇಂಥ ನೀರು ಕುಡಿತಾರೆ, ಯಾರಿಗಾದ್ರೂ ಏನಾದ್ರು ಆಗ್ತದೆ, ಏನಾಗುತ್ತೋ ಅನ್ನೋ ಭಯ ಇದ್ರೆ ಏನೋ ಆಗುತ್ತೆ. ಅವ್ರು ಅನ್ನೋದೇನು, ಸಮಾಜದಲ್ಲಿ ದಪ್ಪ ಇರಬೇಕು, ಬೆಲೆ ಜಾಸ್ತಿ, ತೆಳ್ಳಗಿದ್ರೆ ಇಲ್ಲ ಅನ್ನೋ ಲೆಕ್ಕಕ್ಕೆ ವಾದ ಮಂಡನೆ ಮಾಡಿದ್ರು. ನಾನು ಈಗ ನಿಮ್ಮ ಮುಂದೆ ಕ್ಲಿಯರ್ ಮಾಡ್ತೀನಿ ರೀ, ದಪ್ಪಿದ್ರೆ ಜಾಸ್ತಿ ಐತೆ, ತೆಳ್ಳಗಿದ್ರೆ ಐತೆ ಅಂತ. ನಾನು ಮತ್ತು ಸನ್ಮಾನ್ಯ ನರಸಿಂಹ ಜೋಶಿ ಇಲ್ಲಿ ಬಂದು ನಿಂತುಕೊಂಡು ಇಲ್ಲಿ ಬಂದಂಥ ಮಹಾಜನತೆ ಹತ್ರ ಒಂದು ವಿನಂತಿ ಮಾಡ್ತೀವಿ ನಾವು ಕೈ ಜೋಡಿಸಿ. ಏನಪ್ಪ ಅಂತಂದ್ರೆ, ನಮ್ಮಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ನೀವು ಇಲ್ಲಿಂದ ಮೆಜೆಸ್ಟಿಕ್ವರೆಗೆ ಸೈಕಲ್ ಮೇಲೆ ಕೂಡಿಸ್ಕೊಂಡು ಅಲ್ಲಿ ತನಕ ಡ್ರಾಪ್ ಕೊಡ್ರಿ ಅಂತ ಕೇಳ್ತೀವಿ ನಾವು. ನೀವು ಯಾರನ್ನ ಆಯ್ಕೆ ಮಾಡ್ಕೊತೀರಿ? ಮನುಷ್ಯ ಕೆಲಸ ಆಗೋದು ನೋಡ್ಬೇಕು, ತೂಕಿರೋದಲ್ಲ. ನಾನೇನು ದಪ್ಪ ಆಗೋದೇನು ದೊಡ್ಡ ಆಗೋದಲ್ಲ ಬಂಧುಗಳೇ. ದಪ್ಪ 1 ತಿಂಗಳಲ್ಲಿ ಆಗಿ ತೋರಿಸ್ತೀನಿ. ನಾನು ಯಾಕೆ ದಪ್ಪ ಆಗವಲ್ಲೆ ಅಂದ್ರೆ, ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಿಡೋ ಲೆಕ್ಕಕ್ಕೆ ನಾ ದಪ್ಪ ಆಗವಲ್ಲೆ ನಾನು. ಈಗ ನಾನು ಸತ್ಯನ ತಿಳ್ಕೊಡ್ರಿ, ನೀವು ಖುಷಿಯಿಂದ ಮಾಮನೇನ್ರಿ ಸಣ್ಣ ಮುಗಿದ್ದಂಗೆ ನಡ್ರಿ ಒಯ್ಯಮ್ಮಂತಂದು ಹಂಗೈಲಿ ಒಯ್ದು ಬಿಡ್ತಾರಪ್ಪ. ಅದೇ ಜೋಶ್ ಹೋಗ್ಬಿಟ್ನಂದ್ರೆ ನೀವು ಯಾರು ಈ ವೇದಿಕೆ ಸಮೀಪ ಬರಂಗಿಲ್ಲ. 100 ಗಂಟೆಗಳು ನಿರಂತರ ಭಾಳ ಶ್ರಮ ಪಟ್ಟಿವ್ರಿ. ನೀವು ನಮ್ಮ ಮನೆಗೆ ನಾವು ಹೋಗ್ಬೇಕಾಗಿದೆ ಹಂಗೆ ಹೋಗ್ಬಿಡ್ತೀರಿ ನೀವು. ನಮ್ಮದು ಗುಂಡಿ ಕೂಡ ಅಷ್ಟ ಸಲೀಸೈತ್ರಿ. ಮೇಲೆ ಮಣ್ಣು ಕೆದ್ರಿ ಬಿಟ್ರೆ ಆಯಿತು, ರೆಡಿ ಆಗ್ತದೆ, ನಾವು ಹೋಗಿ ಶಿಸ್ತು ಕುಂತು ಬಿಡ್ತೀವಿ ನಾವು. ಜೋಶಿ ಅವ್ರದ್ದು ಹಂಗಲ್ಲ, 8 ದಿವಸ ತೊಡ್ಬೇಕಾಗ್ತದೆ ಅದು. ಇಲ್ಕಂದು JCB ಹಚ್ಬೇಕಾಗ್ತದೆ. ಅಂಥ ಪರಿಸ್ಥಿತಿ ಜೋಶಿ ಅವ್ರದ್ದೈತಿ. ಯಾಕೆ ಹಿಂಗೆ ಮಾತಾಡ್ತಾರೆ ನನಗೆ ಗೊತ್ತಾಗಂಗಿಲ್ಲ. ಈಗ ಇವ್ರಿಗೆ ಬಿಟ್ಟರೆ ಭಾಳಷ್ಟು ಮಾತಾಡೋದು ಶುರು ಮಾಡಿದರು. ನಾನು ಮನಸ್ಸು ಮಾಡಿದರೆ 1 ತಿಂಗಳಲ್ಲಿ ಈ ಥರ ಹಾಕಿ ತೋರಿಸ್ತೀನಿ. ಆದರೆ ನಾನು ಈ ಥರ ಆಗಬಾರ್ದು. 1 ತಿಂಗಳಲ್ಲಿ ಹೆಂಗಿತ್ತು ಮನುಷ್ಯ, ಹಿಂಗಾದರೆ ಜನ ತಪ್ಪಿಕೊಂಡ್ಬಿಡ್ತಾರೆ. ಏನಿದೆ ಇವನು ಹೆಂಗಾಗಿದ್ದಾನೆ ಅಂತ. ಇವ್ರು ಹೇಳಿದರು 4 ಜನಕ್ಕೆ ಭಾರ ಆಗಬಾರ್ದು ಅಂತ ಈ ಲೆಕ್ಕಕ್ಕಿದ್ದೀನಿ ಅಂತ. 4 ಜನ ಭಾರ ಆಗ್ಲಿಕ್ಕಂದ್ರೆ ಇಂಥ ದೇಹ ಸತ್ತೋದ ಮೇಲೆ ಇದಕ್ಕೆ ಸಿಟಿ ಬಸ್ ಅಂತಾರೆ. ಯಾಕೆ ಹೇಳ್ರಿ? ಹೋರಾರಿಗೆ ಡೌಟು, ಮ್ಯಾಲೆ ಇದೆಯೋ ಇಲ್ಲೋ ಇಳಿಸಿ ಸರ್ ನೋಡೋಣ. ಒಂದು ಸಾರಿ ಇಳಿಸ್ತಾರೆ, ನೋಡ್ತಾರೆ ಇದೆ ಸರ್ ರೆಡಿ ಅಂತ, ಮತ್ತೆ ಹೋಗ್ತಾರೆ. ಮತ್ತೆ ಅರ್ಧ ದಾರಿಗೆ ಹೋದ ತಕ್ಷಣ ಮತ್ತೆ ಇಳಿಸ್ತಾರೆ. ಏನು ಸರ್ ಭಾರ ಇಲ್ಲ, ಮ್ಯಾಲೆ ಇದ್ದಾನೋ ಇಲ್ಲ ನೋಡ್ರಿ ಅಂತಾರೆ, ಮತ್ತೆ ಇಳಿಸ್ತಾರೆ. ಇದು ಸಿಟಿ ಬಸ್ ಜೀವನ ಬೇಕಾ ನಮ್ಗೆ? ತೂಕದ ಮನುಷ್ಯ ಅಂತ ಯಾಕಂತಾರೆ? 35-40 ತೂಕ ಅಂತಾರ, ಇರ್ಬೇಕು 75-80. ಓರೋರು ಕಣ್ಣ ನೀರು ಬರಬೇಕು. ಸಾಯ ತನಕ ನೆನೆಸ್ತಾರೆ ಅವ್ರು, ಏನು ಮಗ ಎಂಥ ಭಾರ ಇದ್ನಪ್ಪ.